ಇದು ನೋಡಿ ಮಾವಿನಕಾಯಿದು ಎಣ್ಣೆ ಉಪ್ಪಿನಕಾಯಿ. ನಾವು ಮಾಮಿಡಿಕಾಯಿ ನೂನೂರುಕಾಯಿ ಅಂತೀವಿ, ಸಖತ್ತಾಗಿರುತ್ತೆ. ಇದು ಮಾಡ್ಕೊಳ್ಳೋಕೆ ನೋಡಿ ಬಾಣಲಿ ಇಟ್ಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಕಾಳು, ಇದು ಸ್ವಲ್ಪ ಉರಿಯಿರಿ. ಬಿಸಿ ಆದಮೇಲೆ ಸಾಸಿವೆ 1 ಸ್ಪೂನ್ ಹಾಕೋಣ. ಮೆಂತ್ಯಾಗೆ ಡಬಲ್ ಹಾಕ್ಕೋಬೇಕು ಸಾಸಿವೆ. ಇಲ್ಲಿ ನೋಡಿ ಹಿಂಗೆ ನಾವು ತಿರುಗಿಸ್ತಾ ಇದ್ದರೆ ಗೋಲ್ಡನ್ ಬ್ರೌನ್ ಕಲರ್ ಆಗುತ್ತೆ. ಇವಾಗ ಚಿಟ್ಪಟ ಅನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಜಾಸ್ತಿ ಹೊತ್ತಿಟ್ರೆ ಕಪ್ಪಗಾಗ್ಬಿಡುತ್ತೆ. ಇದು ಬೇಡ, ತಟ್ಟೆಗೆ ಪಕ್ಕದಲ್ಲಿ ತಟ್ಟೆಗೆ ಬಗ್ಗಿಸ್ಬಿಟ್ರೆ ಈ ಬಾಣಲಿ ಬಿಸಿಗೆ ತಾಗಿಲ್ಲ ಅಂದರೆ ಕಪ್ಪಗಾಗ್ಬಿಡುತ್ತೆ. ತಟ್ಟೆಗೆ ಬಗ್ಗಿಸ್ಬಿಟ್ರೆ ಅಲ್ಲಿ ತಣ್ಣಗೆ ಹಾಕ್ಕೊತಾ ಇರುತ್ತೆ. ಅಷ್ಟರೊಳಗೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಜಾಸ್ತಿನೇ ಇಡಿಸುತ್ತೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಇಂಗೂ ಜಾಸ್ತಿ ಹಾಕ್ಕೊಳ್ಳಿ. ಒಂದು ಅರ್ಧ ಸ್ಪೂನಷ್ಟು ಇಂಗು ಹಾಕ್ಕೊಳ್ಳಿ. ಮಾವಿನಕಾಯಿಗೆ ಸಿಪ್ಪೆ ತೆಗೆದುಬಿಟ್ಟು ಆ ಸಿಪ್ಪೆ ಹೆಂಗೆ ತೆಗಿತೀವೋ ಹಂಗೇ ಮಾವಿನಕಾಯಿನೂ ಹಂಗೆ ತೆಗೆದಿಟ್ಕೋಬೇಕು. ಆ ಸಿಪ್ಪೆ ತೆಗೆಯೋದ್ರೊಳಗೆ ತೆಳ್ಳಗೆ ತೆಗೆದಿಟ್ಕೋಬೇಕು. ಇವಾಗ ಈ ಸಾಸಿವೆ ಚಿಟ್ಪಟ ಅಂದಮೇಲೆ ನಾನು ಕಡಲೆಕಾಯಿ ಎಣ್ಣೆ ಹಾಕಿದ್ದೀನಿ, ಅದಕ್ಕೆ ನೊರೆ ಬರ್ತಾಯಿದೆ. ಇದು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಿಸ್ತಾ ಇರಿ. ಮೆತ್ತಗಾಗ್ಬಿಡುತ್ತೆ ಸ್ವಲ್ಪ ಹೊತ್ತಿಗೆ, ಯಾಕೆಂದರೆ ತೆಳ್ಳಗಿರುತ್ತಲ್ವ, ಬೇಗ ಮೆತ್ತಗಾಗ್ಬಿಡುತ್ತೆ. ಇದು ಮೆತ್ತಗಾದ್ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಬೇಗ ಆಗುತ್ತಲ್ವ. ಇದು ಸ್ವಲ್ಪ ಮೆತ್ತಗಾದ್ಮೇಲೆ ಇದರಲ್ಲೇ ಪ್ರೆಸ್ ಮಾಡಬೇಕು, ನೈಸಾಗಾಗ್ಬಿಡುತ್ತೆ. ನೈಸಾಗಾದ್ರೇ ಇದು ನೋಡೋಕ್ಕೂ ಚೆಂದ, ತಿನ್ನೋಕ್ಕೂ ಚೆಂದ. ಇಲ್ಲಿ ನೋಡಿ ಹಂಗೆ ಪ್ರೆಸ್ ಮಾಡ್ಕೋಬೇಕು, ಕಾಡಿಗೆ ಥರ ನೈಸಾಗಾಗ್ಬಿಡುತ್ತೆ. ಅರಿಶಿನ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅರಿಶಿನ ಹಸಿ ಘಮ ಹೋಗೋದ್ರೊಳಗೆ ಅದೆಲ್ಲ ಪ್ರೆಸ್ ಮಾಡ್ಕೋಬೇಕು. ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಹಂಗೆ ಪ್ರೆಸ್ ಮಾಡ್ತಾಯಿದ್ರೆ ಮೆತ್ತಗಾಗ್ಬಿಡುತ್ತೆ. ನನ್ನ ಹತ್ರ ಇದೆ, ಅದಕ್ಕೆ ಸ್ವಲ್ಪನೇ ಮಾಡಿ ತೋರಿಸ್ತಾ ಇದ್ದೀನಿ. ಈ ಸೀಸನ್ ಹೋಗೋದ್ರೊಳಗೆ ಮಾಡ್ಕೊಂಬಿಡಿ. ಇವಾಗ ಖಾರನೂ ಸ್ವಲ್ಪ ಜಾಸ್ತಿನೇ ಇಡಿಸುತ್ತೆ, ಹಾಕ್ಕೊಳ್ಳಿ. ಚಿಲ್ಲಿ ಪೌಡ್ರು ಹಾಕ್ಕೊಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ಉಪ್ಪಿಡಿಸಿದ್ರೆ ಹಾಕ್ಕೊಂಡು, ನಿಮ್ಗೆ ಇಷ್ಟ ಆದರೆ ಹುಳಿಕಾಯಿ ಹಾಕಿದರೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ, ಇಲ್ಲ ಬೇಡ ಅಂದರೆ ಬೇಡ. ಇದು ಮೆಕ್ಕೆಜೋಳದ ರೊಟ್ಟಿ ಮತ್ತು ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿಗಂತೂ ಇನ್ನೂ ಚೆನ್ನಾಗಿರುತ್ತೆ. ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಕಲಿಸ್ಕೋಬೇಕು ನೋಡಿ. ಅಪ್ಪ ಇದು ನಮಗೂ ಇಷ್ಟು ದಿನ ಗೊತ್ತೇ ಇಲ್ವೇ ಅಂದ್ಕೋತೀರ ಮಾಡದೇ ಇರೋರು. ಇವಾಗ ತಣ್ಣಗಾಯ್ತಲ್ವ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡಿ ಇಟ್ಕೊಂಡವನ್ನ ಇದು ಅಷ್ಟರೊಳಗೆ ಲೋ ಫ್ಲೇಮಲ್ಲಿ ಇಟ್ಟು ಅವಾಗ ಕಲಿಸೋಣ. ಇವಾಗ ಇದಕ್ಕೆ ನೋಡಿ ಮಾಡಿರೋದೆಲ್ಲ ಹಾಕೋದು ಬೇಡ, ನೋಡ್ಕೊಂಡು ಹಾಕ್ಕೊಳ್ಳಿ. ಅಂಥವೆಲ್ಲ ಗೊತ್ತಾಗುತ್ತಲ್ಲ ನಮಗೆ, ಅದು ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತ. ಈ ಕಲಿಸ್ತಾ ಇದ್ರೇ ಯಾವಾಗ ಅನ್ನ ಕಲಸಿ ಬಾಯಿಗಿಡೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಎಣ್ಣೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಇದು. ನಾನು ಇದನ್ನೆಲ್ಲ ಕಲಿಸ್ಬಿಟ್ಟು ತಣ್ಣಗಾದ್ಮೇಲೆ ಒಂದು ಬಾಟ್ಲಿಗೆ ಹಾಕಿಟ್ಕೊಳ್ಳಿ, ಇಲ್ಲ ಜಾಡಿ ಇದ್ದರೆ ಜಾಡಿಗೂ ಹಾಕಿಟ್ಕೊಳ್ಳಿ. ಚಿಕ್ಕದು ಜಾಸ್ತಿ ಮಾಡಿದರೆ ಜಾಡಿಗೆ ಹಾಕಿಟ್ಕೊಂಡ್ಬಿಡ್ತಾ ಇದ್ವಿ ನಾವು. ಇವಾಗ ವರ್ಷದ್ದಿದೆ, ಅದಕ್ಕೋಸ್ಕರ ಸ್ವಲ್ಪನೇ ಮಾಡಿದ್ದೀನಿ ನೋಡಿ. ಬಾಣಲಿಗೆ ಅನ್ನ ಕಲಿಸ್ತಾ ಇದ್ದೀನಿ, ಯಾವಾಗ ಬಾಯಿಗಿಡೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೀವು ಯಾರನ್ನ ಮಾಡ್ಕೊಳ್ತೀರ ಈ ಥರದ್ದು? ಮಾಡ್ಕೊಳ್ಳೋದಾದರೆ ಕಾಮೆಂಟಲ್ಲಿ ತಿಳಿಸಿ. ತುಂಬ ಚೆನ್ನಾಗಿರುತ್ತೆ, ಮಿಸ್ ಮಾಡಬೇಡಿ. ಒಂದು ಕಾಯಿ ಆದರೂ ಮಾಡ್ಕೊಂಡು ಟೇಸ್ಟ್ ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಲೈಕ್ ಮಾಡಿಬಿಡಿ ಫಸ್ಟು, ಶೇರ್ ಮಾಡಿ, ಕಾಮೆಂಟ್ ಕೂಡ